ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ನನಗೆ ಒಬ್ಬರು ಮೇಲ್ ಮಾಡಿದರು. ಸೊ ಅದಕ್ಕೋಸ್ಕರ ಆ ಥರ ಯೋಚನೆ ಮಾಡೋರಿಗೋಸ್ಕರ ಇವತ್ತು ನಾನು ಈ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ಟಾಪಿಕ್ ಏನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಬ ಮದುವೆ ಆಗೋ ಹುಡುಗಂಗೆ ಹೌದು ನನ್ನ ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಆಸೆ ಪಡೋದು ಸಹಜ, ಅದು ಮನುಷ್ಯನ ಸಹಜ ಗುಣ. ಹೌದು ಕೂಡ ನನ್ನ ಹುಡುಗಿ ಬೇರೆಯವ್ರು ನೋಡಿದಾಗ ಚೆನ್ನಾಗಿದ್ದಾಳೆ ಅಂತ ಹೇಳಬೇಕು, ನನ್ನ ಮನಸ್ಸಿಗೆ ಇಷ್ಟ ಆಗಬೇಕು, ಮತ್ತೆ ನನ್ನ ಎಲ್ಲ ಆಸೆ ಕನಸುಗಳನ್ನ ಈಡೇರಿಸೋದರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಏನು ಹೇಳ್ತಾರೆ ಕಾಮನ್ ಅದು ಗುಣ. ಓಕೆನಾ? ಸೊ ನನಗೆ ಒಬ್ರು ಏನು ಮೇಲ್ ಮಾಡಿದ್ರಪ್ಪ ಅಂದರೆ, ನಾನು ಮದುವೆ ಆಗ್ತಿರುವಂಥ ಹುಡುಗಿಗೆ ಅಂದರೆ ಮದುವೆ ಫಿಕ್ಸ್ ಆಗಿಲ್ಲ, ಸೊ ಮದುವೆ ಆಗ್ತಿರುವಂಥ ಹುಡುಗಿಗೆ ನೋಡಿದ್ದೀನಿ. ಬಟ್ ಆಕೆಗೆ ಏನಂದರೆ ಬ್ರೆಸ್ಟ್ ಸೈಜು ತುಂಬ ಚಿಕ್ಕದಿದೆ. ಸೊ ನನಗೆ ಮದುವೆ ಆಗೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಅಷ್ಟು ಚಿಕ್ಕದಿದೆ. ಅದಕ್ಕೋಸ್ಕರ ನನಗೆ ಅವರು ಇಷ್ಟ ಆಗ್ತಿಲ್ಲ ಅಂತ ನನಗೆ ಮೇಲ್ ಮಾಡಿದರು. ಮದುವೆ ಆದಮೇಲೆ ಮನಸ್ಸಿಗೆ ಬೇಕಾಗಿರುವಂಥದ್ದು ನೆಮ್ಮದಿ ಆಗಿರುತ್ತೆ ಮತ್ತು ಪ್ರೀತಿ, ತನ್ನನ್ನು ಅರ್ಥ ಮಾಡ್ಕೊಳ್ಳೋವಂಥ ಹೆಂಡತಿ ಇವಳು ಓಕೆ ಅನ್ನೋ ಥರ ಇರುತ್ತೆ ಮೈಂಡ್ ಸೆಟ್. ಆ್ಯಕ್ಚುಲಿ ಅದನ್ನು ಯಾರು ಬೇಕಾದ್ರೂ ಕೇಳಿ ನೋಡಿ. ಅಂದರೆ ಮದುವೆ ಆಗಿ ಒಂದು 7-8 ವರ್ಷ ಆಗಿರುವಂಥವ್ರನ್ನ, ಈ 35 ಮೇಲೆ ಏಜ್ ಆಗಿರುತ್ತಲ್ಲ, ಸೊ ಅಂಥವ್ರನ್ನ ಕೇಳಿ ನೋಡಿ. ಓಕೆನಾ? ನನ್ನ ಹೆಂಡತಿಗೆ ಅವರು ಬ್ರೆಸ್ಟ್ ಇಲ್ಲ ಅಂತಾಗಲಿ, ಇಲ್ಲ ಬ್ರೆಸ್ಟ್ ಸ್ಯಾಗ್ ಆಗಿದೆ ಅಂತಾಗಲಿ, ಇಲ್ಲ ಆಕೆ ದಪ್ಪ ಆಗಿದ್ದಾಳೆ ಅಂತಾಗಲಿ ಯಾರು ಯೋಚನೆ ಮಾಡೋದಿಲ್ಲ. ಆಕೆನ ಮನಸ್ಸಿಂದ ಪ್ರೀತಿ ಮಾಡ್ತಿರ್ತಾರೆ. ಸೊ ಅಷ್ಟೊತ್ತಿಗೆಲ್ಲ ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಹಂಗಂತ ನೀವು ಆಸೆ ಪಡ್ತಿರೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಅದನ್ನ ನೋಡಿಕೊಂಡು ನನಗೆ ಮದುವೆ ಆಗೋಕ್ಕೆ ಹುಡುಗಿಗೆ ಆ ಥರ ಎಲ್ಲ ಬ್ರೆಸ್ಟ್ ಸೈಜ್ ಶೇಪ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ಹೋದ್ರೆ ಎಲ್ಲಿವರೆಗೂ ಹೋದ್ರೂ ನಿಮಗೆ ಹೆಣ್ಣು ಸಿಗೋದು ಕಷ್ಟ ಆಗುತ್ತೆ. ಓಕೆನಾ? ಎಲ್ಲ ಒಂದೇ ಥರ ಇರೋದಿಲ್ಲ ಅಲ್ವಾ? ಹೇಳೋದಿಲ್ಲ. ಈಗ ನೀವೇನು ಆ ಬ್ರೆಸ್ಟ್ ಸೈಜ್ ನೋಡಿ ನನಗೆ ಆಕೆ ಮದುವೆ ಆಗೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಮುಂದೆ ಅದು ಹಂಗೆ ಪರ್ಮನೆಂಟಾಗಿ ಏನು ಇರೋದಿಲ್ಲ ಅಲ್ವಾ? ಆಕೆ ಬ್ರೆಸ್ಟ್ ಸೈಜು ಈಗ ನೀವೇನು ನೋಡಿ ಮದುವೆ ಆಗ್ತೀರಾ, ಲೈಫ್ ಟೈಮ್ ಅಂದರೆ ಆಕೆ ಬದುಕಿರೋರ್ಗು ಅದೇ ಏನು ಕ್ಯಾರಿ ಆಗೋದಿಲ್ಲ. ಸೈಜಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ ನೀವು ಮದುವೆ ಮಾಡ್ಕೊಂಡಂಥ ಟೈಮಲ್ಲಿ ಕೆಲವೊಬ್ಬರಿಗೆ ಒಂದು 20-22 ಅಲ್ಲಿವರೆಗೂ ಗ್ರೋತ್ ಆಗ್ತಾ ಇರುತ್ತೆ. ಓಕೆ, ನಾಳೆ ದಿನ ನಿಮ್ಮನ್ನು ಬೇರೆ ಹುಡುಗಿ ನೋಡಿದಾಗ ನಿಮ್ಮ ಬಗ್ಗೆನೇ ಏನೋ ನೆಗೆಟಿವ್ ಯೋಚನೆ ಮಾಡಿದ್ರೆ, ಅಂದರೆ ನೀವು ಯೋಚನೆ ಮಾಡಿರ್ತಾನೆ ಬೇರೆ ಹುಡುಗಿರು ಯೋಚನೆ ಮಾಡಿದ್ರೆ ನಿಮ್ಮ ಮದುವೆ ಆಗೋದೇ ಇಲ್ಲ ಅಲ್ವಾ? ಸೊ ನೋಡಿ, ನನ್ನ ಪ್ರಕಾರ ಇಲ್ಲಿ ಬಾಡಿಯ ಪಾರ್ಟ್ಸ್ಗಳಾಗಲಿ ಇಲ್ಲ ಬಾಡಿ ಶೇಪಲ್ಲಿ ಅದನ್ನ ನೋಡಿ ಮದುವೆ ಆಗಂಗಿದ್ರೆ ದಯವಿಟ್ಟು ಮದುವೆ ಆಗಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಯಾವುದು ಶಾಶ್ವತ ಅಲ್ಲ. ಮನುಷ್ಯ ಅಂತ ಉಟ್ಮೇಲೆ ಎಲ್ಲಾದರೂ ಚೇಂಜಸ್ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ನೋಡಿ ಮದುವೆ ಆಗೋದಕ್ಕಿಂತ ಆಕೆ ಒಳ್ಳೆ ಗುಣ, ಒಳ್ಳೆ ಮನಸ್ಸು ನೋಡಿ ಮದುವೆ ಆಗಿ. ಯಾಕೆಂದರೆ ಲೈಫ್ ಟೈಮ್ ಈ ಏನು ಬ್ರೆಸ್ಟ್ ಸೈಜ್ ಆಗಲಿ ಆಕೆ ಶೇಪ್ ಆಗಲಿ ನಿಮ್ಮ ಜೊತೆ ಬರೋದಿಲ್ಲ. ಆಕೆ ಒಳ್ಳೆ ಗುಣ, ಆಕೆ ಒಳ್ಳೆ ಮನಸ್ಸು ಅಷ್ಟೇ ನಿಮ್ಮ ಜೊತೆ ಇರುವಂಥದ್ದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ